ಬಾಗಲಕೋಟೆ ಜಿಲ್ಲೆ ಅಂದ ತಕ್ಷಣ ಹಲವಾರು ಪ್ರತಿಭೆಗಳು ಹಾಗೂ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ನಾನಾ ಕ್ಷೇತ್ರಗಳಿಂದ ಒಂದು ಬಾಗಲಕೋಟೆ ಜಿಲ್ಲೆ ತನ್ನದೇ ಆದಂತ ಛಾಪು ಮೂಡಿಸಿಕೊಂಡಿದೆ. ವಿಶೇಷವಾಗಿ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು ಒಂದೊಂದು ವಿಶೇಷತೆನೇ ಇರ್ತದೆ. ಅದ್ರಲ್ಲಿ ಏನಂತಂದ್ರೆ ನೇಕಾರ ನಗರಿ ಅಂತ ಕರೆಸಿಕೊಳ್ಳುವ ರಬಕವಿ ಬನಟ್ಟಿಯಲ್ಲಿ ನೇಕಾರ ಒಂದು ಸಮೂಹನೇ ಇದೆ. ಇಲ್ಲಿ ಕೈಮಗ್ಗ ಆಗಿರ್ಬೋದು, ವಿದ್ಯುತ್ ಚಾಲಿತ ಮಗ್ಗಗಳಾಗಿರ್ಬೋದು, ಹೀಗೆ ಒಂದು ಈ ಮಗ್ಗಗಳು ಆಮೇಲೆ ಈ ನೇಕಾರಿಕೆ ಇಡೀ ನಮ್ಮ ಒಂದು ಜನ ಸಮುದಾಯಕ್ಕೆ ಒಂದು ಬಟ್ಟೆಯನ್ನ ನೇಯ್ದು ಕೊಡ್ತಾರೆ ಅಂತ ಹೇಳ್ಬೋದು. ಆ ನೇಕಾರ ನಗರದಲ್ಲಿ ಮತ್ತೊಂದು ಒಂದು ಕಾಕಿ ಪ್ರತಿಭೆ ಏನಿದೆಯಲ್ಲ, ಒಂದು ತನ್ನ ಪ್ರತಿಭೆ ಮೂಲಕ ಮತ್ತೆ ಒಂದು ಜನಸೇವೆ, ದೇಶ ಸೇವೆ ಮಾಡಲು ಅಣಿಯಾಗಿದೆ ಅಂತ ಹೇಳ್ಬೋದು. ಏನಂತಂದ್ರೆ ಒಂದು ಈ ಕಂಬಳಿ ನೇಕಾರರು ಅಂತ ಏನ್ ಕರೆಸ್ಕೊಳ್ತಾರೆ, ಆ ಒಂದು ಪ್ರತಿಭೆ ಇವತ್ತು ಒಂದು PSI ಒಂದು ಹುದ್ದೆಗೆ ನೇಮಕವಾಗಿರುವುದು ತುಂಬಾ ಸಂತಸದ ವಿಷಯ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನಂತಂದ್ರೆ ಒಂದು DMK ನ್ಯೂಸ್ ಕಚೇರಿಗೆ ಬಂದು ಒಂದೆಲ್ಲ ಒಂದು ಗುರು ಹಿರಿಯರ ಸಮ್ಮುಖದಲ್ಲಿ ಆ ಪ್ರತಿಭೆಗೆ ಹಾಗೂ ಅವರ ತಂದೆಯವರಿಗೆ ಒಂದು ಪ್ರೀತಿ ಪೂರ್ವಕವಾಗಿ ಒಂದು ಸನ್ಮಾನ ಮಾಡಿದ್ದಾರೆ. ಜೊತೆಗೆ ಬನ್ನಿ ಕೇಳೋಣ, ಆ ಪ್ರತಿಭೆಯನ್ನೇ ಕೇಳೋಣ, ಹೇಗೆ ಪಾಸ್ ಆದ್ರು, ಹೇಗೆ ಸ್ಟಡಿ ಹೇಗಿತ್ತು, ಹಾಗೆ ಜೊತೆಗೆ ಏನಂತಂದ್ರೆ ಯಾವ ರೀತಿ ಅವ್ರು ಅನ್ಕೊಂಡಿದ್ರು ನಾನು ಪೊಲೀಸ್ ಆಗ್ಬೇಕು ಅಂತಾನೆ ಆ ಹುದ್ದೆಗೆ ಬಂದ್ರ, ಅಥವಾ ಏನಿದೆ ಅಚಾನಕವಾಗಿ ಒಂದು ಒಂದು ಸರ್ಪ್ರೈಸ್ ರೀತಿಯಲ್ಲಿ ಅವ್ರಿಗೆ ಒಂದು ಆಯ್ಕೆ ಆಗಿದೆ ಅಂತ ಕೇಳ್ತಿಕೊಂಡು ಬನ್ನಿ ಸರ್. ಸಿದ್ದು ಪ್ರಭು ಜಿಟಿಮನಿ ಅಂತ ಸರ್ ನನ್ನ ಹೆಸರು. ನಾನು PUC ಮುಗಿದ ತಕ್ಷಣ ಕಂಪ್ಯೂಟರ್ ಫೀಲ್ಡ್ಗೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಡಿಗ್ರಿ ಅಡ್ಮಿಷನ್ STC ಕಾಲೇಜ್ ಬನಹಟ್ಟಿ ಒಳಗೆ BCom ಅಡ್ಮಿಷನ್ ಮಾಡಿಸಿ ಅದ್ರ ಜೊತೆಗೇನೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ನಿ ರೀ. ಸೊ ಮನ್ಯಾಗೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ನನಗೆ ಒಂದು ಯಾವುದಾದ್ರೂ ಒಂದು ಜಾಬ್ ಹಿಡಿಬೇಕಂತೇಳಿ ಸ್ಟಾರ್ಟ್ ಮಾಡಿದಂಥ ಒಂದು ಜರ್ನಿ. ಸೊ ಹಾಗೆ 3 ವರ್ಷ ಡಿಗ್ರಿ ಮುಗಿಸಿದ್ನಿ ಸರ್. ಆಮೇಲೆ ಆ ಡಿಗ್ರಿ ಒಳಗನ ನಾವು ಓದೋದ್ರ ಜೊತೆಗೆ ನಮ್ಮ ಊರಾಗ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಐತ್ರಿ. ಅಲ್ಲಿ ಕೋಚಿಂಗ್ ಸೆಂಟರ್ ಟೀಚಿಂಗ್ ಮಾಡಕ್ಕೆ ಚಾಲು ಮಾಡಿದ್ನಿ ಸರ್ ನಾನು. ಸೊ ಟೀಚಿಂಗ್ ಮಾಡ್ಕೋತಾ ಡೈಲಿ ಓದ್ಕೋತಾ ಡಿಗ್ರಿ ಮುಗೀತು. ಡಿಗ್ರಿ ಮುಗಿದು ಒಂದು 3 ತಿಂಗಳೊಳಗೆ ಈ 402 PSI ಪೊಲೀಸ್ ಕಾಲ್ಫರ್ ಮಾತ್ರಿ, PSI ಸಿವಿಲ. ಸೊ ಅದಕ್ಕೆ ನಾ ಅಪ್ಲೈ ಮಾಡಿ ಡೈಲಿ ಕಂಟಿನ್ಯೂಸ್ ಟೈಮ್ ಟೇಬಲ್ ಹಾಕೊಂಡು ಓದೋಕೆ ಸ್ಟಾರ್ಟ್ ಮಾಡಿದೆ ಸರ್. ಅಕ್ಟೋಬರ್ ಒಳಗೆ ಫಿಸಿಕಲ್ ಮುಗಿತ್ರಿ. ಫಿಸಿಕಲ್ ಮುಗಿದ್ಮೇಲೆ ಹಂಗೆ ಎಕ್ಸಾಮ್ ಇನ್ನು ನಡೆಸ್ತಾರೆ ನಾಳೆ ನಡೆಸ್ತಾರೆ ಅಂತ ಹೇಳಿ ಸ್ವಲ್ಪ ಅನಾನುಕೂಲಗಳಿಂದ ಹಂಗೆ ಪೋಸ್ಟ್ಪೋನ್ ಹಾಕೋತ ಬಂತ್ರಿ. ಸೊ ಪ್ರತಿನಿತ್ಯ ನಾನು ಕಂಟಿನ್ಯೂಸ್ ಆಗಿ 10 ರಿಂದ 12 ಗಂಟೆ ಸ್ಟಡಿ ಮಾಡತ್ತಿದ್ದೀನಿ ಸರ್. ಸೊ ಅಟ್ ಎನಿ ಕಾಸ್ಟ್ ಏನಾದರೂ ಆಗಲಿ ಇದು ಫಸ್ಟ್ ಅಟೆಂಪ್ಟ್ ನಂದ, ಇದನ್ನ ಕ್ಲಿಯರ್ ಮಾಡ್ಕೊಳ್ಳಬೇಕು ಅಂತ ಹೇಳಿ ಓದಿದ್ರಿ ಸರ್. ಸೊ ಕೊನೆಗೆ ಹೋದ ವರ್ಷ ಅಂದ್ರೆ 2024 ಅಕ್ಟೋಬರ್ 3ನೇ ತಾರೀಕು ಎಕ್ಸಾಮ್ ನಡೀತೈತ್ರಿ. ಎಕ್ಸಾಮ್ ಮುಗಿಸಿ ಬರ್ತೇನೆ ಸರ್. ಕ್ಯಾನ್ಸರ್ ಎಲ್ಲ ಚೆಕ್ ಮಾಡ್ಕೋತೀನಿ. ಸೊ ರಿಸಲ್ಟ್ ವೇಟ್ ಮಾಡ್ತಿರ್ತೇನೆ ರೀ. ಸೊ ಡಿಸೆಂಬರ್ 26 ರಿಸಲ್ಟ್ ಬರ್ತೈತ್ರಿ. ರಿಸಲ್ಟ್ ಒಳಗೆ ನಂದು 156ನೇ ರ್ಯಾಂಕ್ ರೀ, ರಾಜ್ಯಕ್ಕನ 156ನೇ ರ್ಯಾಂಕ. ಸೊ ಇದು ನಂದು ಫಸ್ಟ್ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡೀನಿ ರೀ. ಸೊ ಪ್ರತಿಯೊಬ್ಬರು ನನಗೆ ಸಹಕಾರ ನೀಡಿದ್ರಿ. ನೀ ಏನು ಮಾಡ್ತಿ ಮಾಡಪ್ಪ, ಒಟ್ಟು ನೀವು ಓದು, ನೀ ಎಲ್ಲಿ ಮಟ್ಟ ಓದ್ತಾನೈತಿರ ಅಲ್ಲಿ ಮಟ್ಟ ಓದಿಸ್ತೀನಿ ಅಂತೇಳಿ ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರಿ. ನಮ್ಮ ತಂದೆ ತಾಯಿ ಆಶೀರ್ವಾದ ರೀ, ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರಿ ಸರ್. ಆಗಬೇಕಂತ ನಾನು ಅನ್ಕೊಂಡಿದ್ದೆ ಪೊಲೀಸ್ ಆಗ್ತೀನಿ ಅಂತ, ನಾನು ಅನ್ಕೊಂಡಿದ್ದೆ ಕಾಕಿ ಹಾಕ್ತೀನಿ ಅಂತ, ನಾನು ಅನ್ಕೊಂಡಿದ್ದೆ ಕೆಂಪ ಜೀಪಲ್ಲಿ ಓಡಾಡ್ತೀನಿ ಅಂತ, ನಾನು ಅನ್ಕೊಂಡಿದ್ದೆ ಪೊಲೀಸ್ ಆಗಿ ಜನಸೇವೆ ಮಾಡ್ತೀನಿ ಅಂತ ಅನ್ಕೊಂಡಂಗೆ ಆಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೂ ಸಹ ಜನಸೇವೆಯಲ್ಲಿ ಉನ್ನತ ಸ್ಥಾನವನ್ನ ಪಡೀಲಿ, ಜೊತೆಗೇನಂದ್ರೆ PSI ಆಗಿ ಒಳ್ಳೆ ನ್ಯಾಯಗಳನ್ನ ಅಥವಾ ಏನಂತಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಒಳ್ಳೆಯವರಿಗೆ ನ್ಯಾಯ ಕೊಡಿಸ್ಲಿ ಅಂತಂದು ನಮ್ಮ ಈ ಒಂದು ನ್ಯೂಸಿನ ಹಾರೈಕೆಯಾಗಿದೆ. ಧನ್ಯವಾದ.